ಈ ಸಂಬಂಧ ಗೋಪಿಯರು ಇವನು ಚಿಕ್ಕವನಾದರೆ ಅವರ 16-18 ವರ್ಷದವರು ಗೋಪಿಯರು ಸಂಬಂಧ. ಗೀತಾಚಾರ್ಯ ಶ್ರೀಕೃಷ್ಣ ಗೋಪಿ ಜನವಲ್ಲಭ ಮಹಾ ಪ್ರೇಮ ವಿತರಣೆ ಅವರದ್ದು. ಪರಮ ಭಕ್ತ, ಪರಮ ಪರಿಶುದ್ಧ ಭಕ್ತಿ, ಪರಮ ಭಕ್ತಿ, ಪರಿಶುದ್ಧ ಭಕ್ತಿ. ಭಾದ್ರಪದ ಶುಕ್ಲ ಏಕಾದಶಿಯಿಂದ ತಪಸ್ಸು ಮಾಡಿ, ಅವತ್ತಿನಿಂದ ಪ್ರಾರಂಭ ಆಗುತ್ತೆ. ತಪಸ್ಸು ಮಾಡಿ ಪ್ರೇಮಾಶ್ರುಗಳನ್ನು ಸುರಿಸಿದರು ಗೋಪಿಯರು. ಹಲವಾರು ವರ್ಷಗಳಿಂದ ತಪಸ್ಸು ಮಾಡಿದ ಪರಮಾತ್ಮನನ್ನು ಪಡೆದರು. ನವವಿಧ ಭಕ್ತಿಯಿಂದ ಕೃಷ್ಣ ಹುಟ್ಟಿದನೆಂದು ಓಡೋಡಿ ಬಂದರು ಗೋಪಿಯರು. ಕೃಷ್ಣ ಗೋಕುಲಕ್ಕೆ ಬಂದಾಗ ಇವರದು ಕಾಮಗಂಧರಹಿತ ಮಹಾಪ್ರೇಮ. ಇದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ಅವನ ಮೇಲೆ ಅಷ್ಟು ಆಸೆ ಇತ್ತು ಅಂದರೆ ದೇವರು ಅನ್ನೋ ರೀತಿಯಲ್ಲಿ ಅವರು ಸೇವಕರಾಗಿ ಇದು ಮಾಡಿದರು. ಕೃಷ್ಣನು ಬೆಣ್ಣೆ ಕಲಿಯುವ ನವನೀತ ಚೋರ, ಬೆಣ್ಣೆ ಕಣ್ಣನೆಂದು ಕರೆಯಲ್ಪಟ್ಟ ತೆಳ್ಳಗಿದ್ದ ಇವನ ಸ್ನೇಹಿತ ಮಧುಮಂಗಲ ಎಂಬ ತುಂಬ ಬಡವನಾಗಿದ್ದ. ಅವನಿಗೆ ಹಾಲು ಮೊಸರು ಕೊರತೆ ಇತ್ತು. ಸ್ನೇಹಿತರಿಗೋಸ್ಕರ ಚೋರ ವಿದ್ಯೆ ಪ್ರಸಾರ ಮಂಡಳಿ ಎಂಬ ಸಂಘವನ್ನು ಕಟ್ಕೊಳ್ತಾನೆ. ಎಲ್ಲ ಮಕ್ಕಳು ಸೇರಿಸ್ಕೊಂಡು ಒಂದು ಸಂಘ ಕಟ್ಕೊಳ್ತಾನೆ. ಅಂದರೆ ಹಾಲು ಮೊಸರು ಎಲ್ಲ ಕಂಸನಿಗೆ ಹೋಗ್ತಾ ಇರುತ್ತೆ, ಅವರು ತೆರಿಗೆ ಕಟ್ಟಬೇಕಾಗುತ್ತೆ. ಎಲ್ಲ ಅಲ್ಲಿ ಗೊಲ್ಲರೆಲ್ಲರೂ ಅವನಿಗೆ ಸಾಲ ಮಾಡಿ ತೆರಿಗೆ ಕಟ್ಟಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಹಾಲು ಮೊಸರೆಲ್ಲ ಅವನಿಗೆ ಕಳಿಸ್ತಾ ಇರ್ತಾರೆ. ಆ ಟ್ಯಾಕ್ಸ್ ದುಡ್ಡು ಕೊಡೋ ಕಷ್ಟದಲ್ಲಿ ಹಾಲು ಮೊಸರು ಅವನ ಪಟ್ಟಣ ಕಳಿಸ್ತಾ ಇರ್ತಾರೆ. ಅದಕ್ಕೆ ಯಾವ ರೀತಿ ಅಲ್ಲಿರುವಂಥ ಮಕ್ಕಳಿಗೆ ಆಗಲಿ ಹಾಲು ಮೊಸರು ಬೆಣ್ಣೆ ಸಿಗದಂತೆ ಆಗಿರುತ್ತೆ ಪಾಪ ಮಕ್ಕಳಿಗೆ. ಅವ್ರ ಮಕ್ಕಳಿಗೆ ಇಲ್ದರೆ ಅವನಿಗೆ ಕಳಿಸ್ಬೇಕಾಗುತ್ತೆ. ಆಗಿರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಇದೊಂದು ಉಪಾಯ ಹುಡುಕ್ತಾನೆ. ಚೋರ ವಿದ್ಯೆ ಪ್ರಸಾರ ಮಾಡಲಿ ಅಂತ ಎಲ್ಲ ಸ್ನೇಹಿತರು ಸೇರಿಸ್ಕೊಂಡು ಎಲ್ಲರ ಮನೆ ಹುಟ್ಟಿ ಮೇಲೆ ಇಟ್ಟಿರ್ತಾರಲ್ಲ ಬೆಣ್ಣೆನ, ಹೋಗೋದು ಕದ್ಕೊಂಡು ತಿನ್ನೋದು, ಕೊಡೋದು, ಹೋಗೋದು ಎಲ್ಲ ಹಂಚ್ಬಿಡೋದು, ಎಲ್ಲರೂ ಈ ಥರ ಮಾಡ್ತಾನೆ. ಚಿಕ್ಕವನಿಂದ ನವನೀತ ಚೋರ. ಜನರು ಕಂಸನಿಗೆ ತೆರಿಗೆಯನ್ನು ಅಧಿಕವಾಗಿ ಕಟ್ಟಬೇಕಾಗಿತ್ತು. ಮಥುರಾ ನಗರಕ್ಕೆ ಹಾಲು ಮೊಸರು ಹೋಗದಂತೆ ಮಾಡಿದ. ಆದ್ದರಿಂದ ಮಕ್ಕಳಿಗೆ ಹಾಲು ಮೊಸರು ಬೆಣ್ಣೆಯ ಕೊರತೆ ತೀರಿತು. ಅದಕ್ಕೆ ಗೋಪಿಯರಿಗೆ ನೋವಾಗಲಿಲ್ಲ, ಅವ್ರಿಗೆ ನೋವಾಗಲಿಲ್ಲ. ನಮ್ಮ ಹಾಲು ಬೆಣ್ಣೆ ಮಕ್ಕಳು ತಿಂದರೂ ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಅವರಿಗೆ ಹಾಲು ಮೊಸರು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಅವ್ರಿಗೆ ಒಂಥರ ಖುಷಿ ಆಯಿತು. ಆಸೆ ಗೋಪಿಯರದಾಗಿತ್ತು. ಮುಂದೆ ಇದೇ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ ಪಾಂಡವರಿಗೆ ರಾಜ್ಯಕ್ಕಾಗಿ ಕದನವಾದಾಗ ತಾನೊಬ್ಬನೇ ಪಾಂಡವರ ಪಕ್ಷ ವಹಿಸಿದ. ಗೊತ್ತಲ್ಲ, ಮೊದಲು ಅರ್ಜುನ ಹೋಗ್ತಾನೆ, ಆಮೇಲೆ ದುರ್ಯೋಧನ ಫಸ್ಟ್ ಹೋಗ್ತಾನೆ, ಅವನ ತಲೆ ಮೇಲೆ ಕೂತ್ಕೊತಾನೆ, ಆಮೇಲೆ ಅರ್ಜುನ ಬರ್ತಾನೆ. ಮಲಗಿರ್ತಾನೆ ಕೃಷ್ಣನ ನಾಟಕ, ಮಲಗಿರ್ತಾನೆ ಕೃಷ್ಣ. ಇವಾಗ ಕುರುಕ್ಷೇತ್ರ ಯುದ್ಧ ಮಾಡಬೇಕು ಅಂತ ಒಂದು ನಿಯಮ ಇದಾಗುತ್ತೆ, ಒಂದು ನಿರ್ಧಾರ ಆಗುತ್ತೆ. ನಿರ್ಧಾರ ಆದಾಗ ಏನು ಮಾಡ್ತಾನೆ, ಧರ್ಮರಾಯ ಕೃಷ್ಣನ ಪರಮಾತ್ಮ ಅಂತಾರಲ್ಲ, ಅವನು ಸಹಾಯ ಕೇಳೋಣ ಅಂತ ಹೋಗ್ತಾನೆ. ಹೋಗಿ ಮಲಗಿರ್ತಾನೆ ಬೇಕಂತ. ಅವಾಗ ಕಾಲ ಹತ್ರ ಕುತ್ಕೊಂತಾನೆ. ಅಲ್ಲೊಂದು ಆಸನ ಹಾಕಿರ್ತಾರೆ, ಅಲ್ಲೊಂದು ಆಸನ ಕಾಲ ಹತ್ರ ಕುತ್ಕೊಂಡಾಗ ನಾನು ಇವನು ಇವನು ಕಾಲ ಹತ್ರ ನಾನೇ ಕುತ್ಕೋಬೇಕು ಅಂತ ತಲೆ ಪಕ್ಕಕ್ಕೆ ಕುತ್ಕೊಳ್ತಾನೆ. ಆಮೇಲೆ ಅರ್ಜುನ ಬರ್ತಾನೆ. ಅರ್ಜುನ ನಾನು ಸಹಾಯ ಕೇಳಬೇಕಂತ ಅರ್ಜುನ ಬಂದು ಕಾಲ ಹತ್ರ ಕುತ್ಕೊಳ್ತಾನೆ. ಅವಾಗ ಏನು ಮಾಡ್ತಾನೆ, ಕೃಷ್ಣ ಎದ್ದು ಯಾರು ಕಾಣ್ತಾರೆ ಫಸ್ಟಿಗೆ, ಗಂಡು ಬಿಟ್ಟಾಗ ಕಾಣೋದು ಅರ್ಜುನ. ತಲೆ ಹಿಂದಿರೋನು ಯಾರು ಕಾಣ್ತಾನೆ, ಅರ್ಜುನಿಗೆ ಮಾತು ಕೊಟ್ಟರು.